ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಸ್ವರ್ಣ ಭಾರತ್ ಟೈಮ್ಸ್ ಕನ್ನಡ ಪತ್ರಿಕೆ ಹಾಗೂ ಇಂಗ್ಲಿಷ್ ಮ್ಯಾಗಝೀನ್ ಅನ್ನು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದ ವಿಶೇಷ ಭಾಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಸೇವೆ ಸಲ್ಲಿಸಿರುವ ಸಾಧಕರನ್ನು ಗುರುತಿಸಿ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ಸ್ 2026 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್, ಸಮಾಜ ಸೇವಕಿ, ಜಾನ್ವಿ ಆರ್, ಕನ್ನಡ ನಟಿ ಹಾಗೂ ಸಮಾಜ ಸೇವಕಿ, ಜೆಡಿಎಸ್, ನವಿತಾ ಜೈನ್, ನ್ಯೂಸ್ 18 ಕನ್ನಡದ ಹಿರಿಯ ಆಂಕರ್ ಮತ್ತು ಪ್ರೊಡ್ಯೂಸರ್, ಹಾಗೂ ಡಾಕ್ಟರ್ ಹೇಮಂತ ರಾಜು, ಎಸ್ಎಲ್, ಇನ್ಸ್ಪೆಕ್ಟರ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳು ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವ ಸ್ವರ್ಣ ಭಾರತ್ ಫೌಂಡೇಶನ್ನ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ಸ್ವರ್ಣ ಭಾರತ್ ಟೈಮ್ಸ್ ಜನರ ಧ್ವನಿಯಾಗಿ ಸಮಾಜದ ಸತ್ಯ ಮತ್ತು ಸಾಧನೆಗಳನ್ನು ಜನರಿಗೆ ತಲುಪಿಸುವ ಪ್ರಬಲ ಮಾಧ್ಯಮವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸ್ವರ್ಣ ಭಾರತ್ ಟೈಮ್ಸ್ ತಂಡದ ವಿಶ್ವಕೀರ್ತಿ ಎವಿ, ಎಕ್ಸಿಕ್ಯೂಟಿವ್ ಎಡಿಟರ್ ವಿಜಯ್ ಕುಮಾರ್, ಮ್ಯಾನೇಜಿಂಗ್ ಎಡಿಟರ್ ಹಾಗೂ ಪಿಎಸ್ ಕುಮಾರ್, ಬೋರ್ಡ್ ಆಫ್ ಡೈರೆಕ್ಟರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಪ್ರಶಸ್ತಿ ಪುರಸ್ಕೃತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಿಇಒ ಮತ್ತು ಸ್ವರ್ಣ ಭಾರತ್ ಟೈಮ್ಸ್ ಎಡಿಟರ್ ಇನ್ ಚೀಫ್ ಡಾಕ್ಟರ್ ರಜನಿ ಸಂತೋಷ್ ಹಾಗೂ ತಂಡದ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ನಮಸ್ಕಾರ ಎಲ್ರಿಗೂ. 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈಗಾಗಲೇ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗಿ ತ್ಯಾಗ ಬಲಿದಾನಗಳಿಂದ ನಾವು ಸ್ವಾತಂತ್ರ್ಯವನ್ನ ಪಡೆದಿದ್ದೀವಿ ಅಂತ ಹೇಳಿ. ಅಂತಹ ತ್ಯಾಗ ಬಲಿದಾನವನ್ನ ಸಾರ್ಥಕಗೊಳಿಸಬೇಕು ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಕೈಯಲ್ಲಿದೆ. ಕೇವಲ ಅವರು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು, ಆದರೆ ಅದನ್ನು ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ದೇಶದ ಗಡಿಯಲ್ಲಿ ಸೈನಿಕರು ಇಲ್ಲಿ ದೇಶ ಸೇವೆಯನ್ನ ಮಾಡ್ತಿದ್ದಾರೆ, ನಮ್ಮ ದೇಶವನ್ನ ಕಾಯುವ ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕುವ ಸಂದರ್ಭ. ಮೊದಲನೇದಾಗಿ ಸ್ವರ್ಣ ಭಾರತ ಫೌಂಡೇಶನ್ನ ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಬಯಸ್ತೀನಿ, ಜೊತೆಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಇಂತಹ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನ ಅವರು ಆರ್ಗನೈಸ್ ಮಾಡಿದ್ದು ಮಾತ್ರ ಅಲ್ಲ, ಕಳೆದ 13 ವರ್ಷಗಳಿಂದ ಈ ಫೌಂಡೇಶನ್ ಮೂಲಕ ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ಸ್ವಾರ್ಥ ಜಗತ್ತಿನಲ್ಲಿ ನಾವು ಯಾರು ಕೂಡ ಯಾರನ್ನು ಗುರುತಿಸುವ ಕೆಲಸ ಮಾಡೋದಿಲ್ಲ. ನಾನೇ ದೊಡ್ಡವನು ಅನ್ನುವಂತಹ ರೀತಿಯಲ್ಲಿ ಇರ್ತೀವಿ. ಆದ್ರೆ ಮತ್ತೊಬ್ಬರನ್ನ ಗುರುತಿಸಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವಂತಹ ಕೆಲಸ ಇದೆಯಲ್ಲ, ಅದು ಬಹಳ ಬಹಳ ನಮಗೆ ಸಾರ್ಥಕತೆಯನ್ನ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತಹ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ. ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾವು ಬಾರ್ಡ್ರಲ್ಲಿ ನಾವು ಸೇವೆ ಮಾಡ್ತೀವಿ, ದೇಶದಲ್ಲಿ ಇದ್ಕೊಂಡೆ ಸಮಾಜದಲ್ಲಿ ಇದ್ಕೊಂಡು ಸೇವೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಭಾಳ ಸಂತೋಷ ಆಯಿತು. ನಾನು ಇವ್ರ ಬಗ್ಗೆ ಪೂರ ಕೇಳಿರಲಿಲ್ಲ. ಇವತ್ತೊಂದು 10 ನಿಮಿಷ ಕೂತ್ಕೊಂಡು ನೋಡಿದೆ ನಾನು. ಕೊರೋನಾದಿಂದ ಇವರು ಮಾಡ್ತಾ ಇದ್ದಾರೆ, ಇವ್ರ ಹೆಸರು ಎಲ್ಲೂ ಹೊರಗಡೆ ಬಂದಿಲ್ಲ. ಇವತ್ತು ಇವ್ರ ಬಗ್ಗೆ ಗೊತ್ತಾಯಿತು. ಎನಿವೇ ಕಂಗ್ರ್ಯಾಚುಲೇಷನ್ ಟು ಯು ಆ್ಯಂಡ್ ಆಲ್ ಯುವರ್ ಟೀಮ್. ಅದು ನೀವು ಒಂದು ಪೇಪರ್ನ ಮತ್ತೆ ಬಿಡುಗಡೆ ಮಾಡಿದ್ದೀರಾ. ಪೇಪರಿಂದ ಈ ಮಾಧ್ಯಮ ಮೂಲಕ ಸಮಾಜದಲ್ಲಿ ನೀವು ಮಾಡೋ ಕೆಲಸಗಳನ್ನು ನೀವು ತಿಳಿಸ್ಬೋದು. ಯಾಕಂದರೆ ಇಷ್ಟು ವರ್ಷ ಆದರೂ ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಾಗ ಇನ್ನು ಬೇರೆಯವರು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಅದಕ್ಕೊಂದು ಮಾಧ್ಯಮ ಬೇಕಾಗಿತ್ತು. ಆ ಮಾಧ್ಯಮ ನೀವೇ ಮಾಡ್ಕೊಂಡಿದ್ದೀರಾ. ಅದರಿಂದ ಇನ್ನೂ ಹೆಚ್ಚಿಗೆ ಆಗಲಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. Young Social Activists Award 2026. At just the age of 17 years. I'm Arya Gavande, and I would like to thank Swarna Bharat for recognizing my work in the social service area and the commitments I have given and done in the local areas of Melghat. Thank you. Bharat Foundation proudly presents the National Excellence Award to Mrs. Asha Thomas, founder and CEO of Silver Wolf Solution. ನಾನು ಆಶಾ ಅಂತ, CEO ಸಿಲ್ವರ್ ರೂಫ್ ಸೊಲ್ಯೂಷನ್ನಿಂದ. ಸ್ವರ್ಣ ಭಾರತ್ ಟೈಮ್ಸಿಂದ
ವುಮೆನ್ ಎಂಟರ್ಪ್ರಿನಿಯರ್ನ ರೆಕಗ್ನೈಸ್ ಮಾಡಿ ಇಂಡಿಪೆಂಡೆನ್ಸ್ ಡೇ ಒಕೇಶನಲ್ಲಿ ಎನ್ಕರೇಜ್ ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಕಂಗ್ರ್ಯಾಚುಲೇಷನ್ ರಜನಿ, ಸಂತೋಷ್ ಆ್ಯಂಡ್ ಟೀಮ್. ಥ್ಯಾಂಕ್ ಯು. Academic Mentor Award. Swarna Bharat Foundation proudly presents the National Excellence Award 2026 to Dr. Aditi Panpalia under the category of Outstanding Academy Mentor Award. Everyone, dear Dr. Aditi Panpalia, thank you so much Swarna Bharat Foundation for giving me Outstanding Academic Mentor Award. This is literally a lot for me, and thank you so much everyone for this beautiful award. Yes, thank you, thank you. Heartily congratulations to BP Venugopal ma'am. So Swarna Bharat Foundation proudly presents the National Excellence Award to BP Venugopal for excellence in the fashion, lifestyle and the leadership. I am Bibi Venugopal. I am representing India. I have represented India as Mrs. India Finesse 2026, second runner-up. I've got this award from Swarna Bharat Foundation, and thanks to Mr. Rajvi sir and all the organizers over here. Had a wonderful time. Thank you so much. Congratulations to Anita V, Excellence in National Advisory Service Award 2026. Swarna Bharat Foundation proudly presents the National Excellence Award to Ms. Anita V in the Financial Advisory Services 2026. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ. ನಾನು ಕೋಲಾರಿಂದ ಬಂದಿದ್ದೀನಿ. ಐ ಆಮ್ ವರ್ಕಿಂಗ್ ಫ್ರಮ್ ಕೋಟೆಕ್ ಮಹೀಂದ್ರ APCಯಲ್ಲಿ. ನಾನು ಮೊದಲನೇದಾಗಿ 80ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ ಎಲ್ರಿಗೂ. ಮತ್ತು ರಜನಿ, ಸಂತೋಷ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಸಣ್ಣ ಪುಟ್ಟ ಪ್ರತಿಭೆಗಳನ್ನೆಲ್ಲ ಕರೆದು ಅವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. Swarna Bharat Foundation proudly presents the National Excellence Award 2026 to Mr. V. Arul Marianathan under the category of Excellence in the Social Service and the Most Dedicated Rajnikant Fan Award 2026. ನನ್ನ ಹೆಸರು VA ಮರಿಯನಾಥನ್. ಸ್ವರ್ಣ ಭಾರತ ಟೈಮ್ಸ್ಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್. Swarna Bharat Foundation proudly presents the National Excellence Award to Bhargavi Srinivasan under the Best Spiritual Products Entrepreneur Award. My name is Bhargavi Srinivasan. Thanks to Rajni sir and the Swarna Bharat Foundation for felicitating me to get this award. Thank you once again. National Excellence Award 2026 to Dr. Voddu Venkateshwaralu sir for his outstanding contribution towards education. With over 20 years of academic experience and currently serving as a principal of Aryabhatta International Academy. I have received Outstanding Principal Award by the Swarna Bharat Foundation, and I congratulate all the winners, awardee winners, and I appreciate Swarna Bharat Foundation. I wish you all success for their new project, and thank you so much. Excellence Award 2026 to Dr. Chetan Srishant sir under the category of Excellence in the Healthcare Education with over 13 years of experience in the medical education and a professor, counselor and a social worker. Congratulations sir. Energy Vastu and Holistic Wellness Award 2026. Swarna Bharat Foundation proudly presents the National Excellence Award to Dr. Monica J. Jain in the recognition of her energy, Vastu and the holistic wellness. ತುಂಬ ಖುಷಿ ಆಯಿತು ಇಲ್ಲಿ ಬಂದು, and I'm feeling very proud that I'm part of this Swarna Bharat Foundation now, and I'm willing to serve my nation, my country and my beautiful state Karnataka with you in all kind of charity, and thank you for this beautiful award. Swarna Bharat Foundation proudly presents the National Excellence Award 2026 in recognition of being the Wonder Kid of the Year. At just 4 years of age, her extraordinary yoga talent and dedication inspires children to embrace health, discipline and the fitness. Heartily congratulations, Shivya. My name is Shivya Valnata. I read in nursery class. I do yoga for my good health, and I recommend to try this for everyone. Har Har Mahadev. Har Har Mahadev. Oh, say Har Super. Har Har Mahadev. Thank you.
Swarna Bharat Foundation proudly presents the National Excellence Award to Bhargavi Srinivasan under the Best Spiritual Products Entrepreneur Award. My name is Bhargavi Srinivasan. Thanks to Rajni sir and the Swarna Bharat Foundation for felicitating me to get this award. Thank you once again.